ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಯಾಕೆ ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳಬೇಕು ಎಂಬುದಕ್ಕೆ ಒಂದು ಕಾರಣ ಏನಂತೇಳಿದರೆ, ನಾವು ಈಗಾಗಲೇ ಅಪೊಸ್ತಲಕೃತ್ಯ 17ನೇ ಅಧ್ಯಾಯ ನಾವು ನೋಡಿದ್ವಿ. ಅದರಲ್ಲಿ ಬೆರೆಯದವರು ಅಂತ ಹೇಳ್ಬಿಟ್ಟು ಒಂದು ಪಂಗಡದವರು ಅಥವಾ ವಿಶ್ವಾಸಿಗಳು ಊರಿನವರಿದ್ದರು. ಅವರೇನು ಮಾಡ್ತಿದ್ರು ಅಂದರೆ, ಅಪೊಸ್ತಲಕೃತ್ಯ 17:11 ಪ್ರತಿದಿನವೂ ಪವಿತ್ರ ಗ್ರಂಥಗಳನ್ನು ಪರೀಕ್ಷಿಸ್ತಿದ್ರು, ಡೈಲಿ ಸ್ಟಡಿ ಮಾಡ್ತಿದ್ರಂತೆ. ಯಾಕಂತ ಹೇಳಿದ್ರೆ ಅವರು ಸುಸಂಸ್ಕೃತರು, ಅವರು ಅತ್ಯಾಸಕ್ತಿಯಿಂದ ದೇವರ ವಾಕ್ಯವನ್ನು ಸ್ವೀಕಾರ ಮಾಡಿದರು. ಅದರ ನಿಮಿತ್ತವಾಗಿ ಬೈಬಲ್ ಸ್ಟಡಿ ಮಾಡ್ತಾ ಇರುವುದರಿಂದ ಅವ್ರಿಗೆ ಏನಾಯ್ತು ಅಂತ ಹೇಳ್ಬಿಟ್ಟು ನೋಡುವಾಗ 12ನೇ ವಚನದಲ್ಲಿ, ಆದ್ದರಿಂದ ಅಪೊಸ್ತಲಕೃತ್ಯ 17:12 ಆದ್ದರಿಂದ, ಯಾವುದರಿಂದ? ಬೈಬಲ್ ಸ್ಟಡಿ ಮಾಡ್ತಾ ಇದ್ದದರಿಂದ. ಹೇಗೆ ಸ್ಟಡಿ ಮಾಡ್ತಾ ಇದ್ದಾರೆ? ದಿನಾಲು ಡೈಲಿ ಸ್ಟಡಿ ಮಾಡ್ತಾ ಇದ್ದದರಿಂದ ಏನಾಯಿತು? ಅವರು ವಿಶ್ವಾಸವನ್ನಿಟ್ಟರು. ದೇವರ ವಾಕ್ಯ ವಿಶ್ವಾಸವನ್ನು ತಂದಿತು. ಆದ ಕಾರಣ ನಾವು ಅಧ್ಯಯನ ಮಾಡಿಕೊಳ್ಳುವಂಥ ಒಳ್ಳೆಯದು. ಈಗ 18ನೇ ಅಧ್ಯಾಯ ಅಪೊಸ್ತಲಕೃತ್ಯ, ಅದರಲ್ಲಿ ನಾವು ನೋಡುವಾಗ 15 ಆತ್ಮಿಕ ಪಾಠಗಳು, 15 ಸ್ಪಿರಿಚುವಲ್ ಲೆಸನ್ಸ್. ಯಾವುದಕ್ಕೆ ಆತ್ಮಿಕ ಪಾಠಗಳು? ಆತ್ಮಿಕ ಜೀವನಕ್ಕೆ, ಆತ್ಮಿಕ ಸೇವೆಗೆ 15 ಆತ್ಮಿಕ ಪಾಠಗಳು. 15 ಸ್ಪಿರಿಚುವಲ್ ಲೆಸನ್ಸ್ ಫಾರ್ ಸ್ಪಿರಿಚುವಲ್ ಲೈಫ್ ಆ್ಯಂಡ್ ಸ್ಪಿರಿಚುವಲ್ ಮಿನಿಸ್ಟ್ರಿ. 15 ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಮೊಟ್ಟ ಮೊದಲನೇದಾಗಿ ನಾವು ನೋಡುವಾಗ 18ನೇ ಅಧ್ಯಾಯ ಅಪೊಸ್ತಲಕೃತ್ಯ, ಅದರಲ್ಲಿ 2ನೇ ವಚನ ನಾವು ನೋಡುವಾಗ ಪೌಲನ ಬಗ್ಗೆ ಒಂದು ಮಾತು ಇಲ್ಲಿ ಹೇಳಲಾಗಿದೆ. ಪೌಲನು ಅವರನ್ನು ನೋಡಲು ಹೋದನು. ಯಾರನ್ನು ನೋಡಲು ಹೋದನು ಅಂತ ಹೇಳ್ಬಿಟ್ಟು ನೋಡುವಾಗ, ಅಕ್ವಿಲ ಎಂಬ ಯಹೂದ್ಯನು, ಮತ್ತು ಅವನು ತನ್ನ ಹೆಂಡತಿ ಜೊತೆಯಲ್ಲಿ, ಅಂದರೆ ಪ್ರಿಸ್ಕಿಲ್ಲ ಅಂತ ಹೇಳುವಂಥ ಪತ್ನಿಯ ಜೊತೆಯಲ್ಲಿ ಇದ್ದಾಗ ಅವನನ್ನು ನೋಡುವುದಕ್ಕಂತ ಹೇಳ್ಬಿಟ್ಟು ಪೌಲನು ಹೋದನು. ಇದರಿಂದ ನಾವು ಕಲಿಯುವಂಥದ್ದು ಏನಂತ ಹೇಳಿದ್ರೆ, ಆತ್ಮಿಕ ಪಾಠ ಮೊದಲನೇದಾಗಿ ಅನ್ಯೋನ್ಯತೆಗೆ, ಫೆಲೋಶಿಪ್ಗೆ ನಾವೇ ಮೊದಲನೇ ಹೆಜ್ಜೆಯನ್ನಿಡಬೇಕು. ವಿ ಮಸ್ಟ್ ಟೇಕ್ ಇನಿಷಿಯೇಟಿವ್ ಫಾರ್ ಫೆಲೋಶಿಪ್. ಇಲ್ಲ ಅವ್ರು ಬರಲಿ ನೋಡೋಣ, ಹಾಗಿರಬಾರ್ದು. ನಾವು ಮೊದಲ ಹೆಜ್ಜೆಯನ್ನು ಇಡಬೇಕು. ಪೌಲನು ಆ ರೀತಿಯಾಗಿ ಮೊದಲ ಹೆಜ್ಜೆಯನ್ನು ಇಟ್ಟದರಿಂದ ಈಗ ಒಳ್ಳೆಯ ಒಂದು ಅನ್ಯೋನ್ಯತೆ ಈ ಅಕ್ವಿಲ ಮತ್ತು ಪ್ರಿಸ್ಕಿಲ್ಲ ಇವರೊಂದಿಗೆ ಪೌಲನಿಗೆ ಒಳ್ಳೆಯ ಒಂದು ಟೀಮು, ಒಳ್ಳೆಯ ಮೂವರು ಸೇರಿ ಒಳ್ಳೆಯ ಒಂದು ದಳವಾದರು ಅಥವಾ ತಂಡವಾದರು. ಆತ್ಮಿಕ ಒಂದು ಅನ್ಯೋನ್ಯತೆಯುಳ್ಳವರಾದರು. 2ನೇ ಪಾಠ 15 ಅಪೊಸ್ತಲಕೃತ್ಯ 18ನೇ ಅಧ್ಯಾಯದಲ್ಲಿ 15 ಆತ್ಮಿಕ ಪಾಠಗಳನ್ನು ನಾವು ಕಲಿತಾ ಇದ್ದೀವಿ. ಅದರಲ್ಲಿ ಮೊದಲನೇದು ಮುಗೀತು. ಈಗ 2ನೇದು ನಾವು ನೋಡುವಾಗ ಏನಂತ ಬರೆದಿದೆ 3ನೇ ವಚನದಲ್ಲಿ, ಈ ಅಕ್ವಿಲ ಮತ್ತು ಪ್ರಿಸ್ಕಿಲ್ಲ ಅಂತಿದ್ರಲ್ವ, ಅವರು ಪೌಲನಂತೆಯೇ ಗುಡಾರ ಮಾಡುವ ಕೆಲಸದವರಾದ್ದರಿಂದ ಪೌಲನು ಅವರೊಂದಿಗಿದ್ದು ಅವರೊಂದಿಗೆ ಗುಡಾರ ಕೆಲಸ ಮಾಡ್ತಾಯಿದ್ರು. ಎರಡನೇ ಆತ್ಮಿಕ ಪಾಠ ಏನಂದರೆ ಸೆಲ್ಫ್ ಸಪೋರ್ಟ್. ಬೇರೆಯವ್ರ ಮೇಲೆ ಭಾರವಾಗಿರಬಾರ್ದು. ನಮ್ಮ ಸ್ವಪೋಷಣೆ ಅಂದರೆ ಬೇರೆಯವರಿಗೆ ಭಾರವಾಗಿರದೆ ನಮ್ಮ ಅಗತ್ಯತೆಗಳನ್ನು ನಾವು ನೋಡಿಕೊಳ್ಬೇಕು ಸೇವೆ ಮಾಡುವಾಗ ಅನ್ನುವಂಥ ಪಾಠ 2ನೇದಾಗಿ ಇಲ್ಲಿ ನಾವು ಪೌಲನ ಜೀವನದಿಂದ ಕಲಿತೇವೆ. ಪೌಲನು ಪರಿಪೂರ್ಣ ಸೇವೆಗೆ ಬಂದಿದ್ದ, ಆದರೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ನೋಡ್ರಿ. ಯೇಸು ಸ್ವಾಮಿ ಒಂದು ಮಾದರಿ. ಕೆಲಸ ಮಾಡ್ತಾಯಿದ್ರು, ಆನಂತರ ಕೆಲಸ ಬಿಟ್ಟು ಆನಂತರ ಸೇವೆ 30 ಸುಮಾರು ವರ್ಷದಲ್ಲಿ ಮಾಡಿದರು.
ವಯಸ್ಸಿನಲ್ಲಿ. ಇಲ್ಲಿ ನಾವು ನೋಡುವಾಗ ಪೌಲನು ಕೆಲಸ ಮಾಡಿಕೊಂಡೇ ಸೇವೆ ಮಾಡ್ತಾ ಇರುವಂಥದ್ದು. ಒಂದು ಸೆಲ್ಫ್ ಸಪೋರ್ಟ್, ತನಗೋಸ್ಕರವಾಗಿ ಆದಾಯವಾಗಿ ಬೇರೆಯವ್ರ ಮೇಲೆ ನಾನು ಆತ್ಕೋಬಾರ್ದು, ಬೇರೆಯವರಿಗೆ ತೊಂದರೆ ಕೊಡಬಾರ್ದು, ಬೇರೆಯವ್ರ ಕಡೆ ಪೋಷಣೆ ನಾನು ಹೊಂದೋದಕ್ಕಿಂತ ನಾನು ನನ್ನನ್ನು ನೋಡ್ಕೊಡ್ತೀನಿ ಅನ್ನುವಂಥ ಒಂದು ಡಿಗ್ನಿಫೈಡ್, ಗೌರವನೀಯವಾದಂಥ ಒಂದು ನಿಲ್ಲುವಿಕೆ ಪೌಲನು ಹೊಂದಿದ್ನು. ಇದು 2ನೇ ಪಾಠ. 3ನೇದಾಗಿ ಅಪೊಸ್ತಲಕೃತ್ಯ 18ನೇ ಅಧ್ಯಾಯದ 4ನೇ ವಚನದಲ್ಲಿ ನೋಡುವಾಗ ಪೌಲನ ಒಂದು ಮನಸ್ಸು ಶಿಷ್ಯರನ್ನು ಮಾಡ್ತಾ ಇದ್ದನು. ಹಿ ವೆಂಟ್ ಆನ್ ಮೇಕಿಂಗ್ ಡಿಸೈಪಲ್ಸ್. ಶಿಷ್ಯರನ್ನು ಮಾಡುವುದರಲ್ಲಿ ಮುಂದುವರಿತಾ ಇದ್ದನು. ಹಿ ಮೇಡ್ ಡಿಸೈಪಲ್ಸ್. ಹೌದು, ಶಿಷ್ಯರನ್ನು ಮಾಡ್ತಾ ಇದ್ದನು ಎಂಬುದಾಗಿ ವಿಶ್ವಾಸಿಗಳನ್ನಾಗಿಸಲು ಪ್ರೇರೇಪಿಸ್ತಿದ್ದನು. ಅವರು ಯಾರು? ಪ್ರತಿ ದಿನ ಸಭಾಮಂದಿರಕ್ಕೆ ಹೋಗಿಬಿಟ್ಟು ಯಹೂದ್ಯರನ್ನು, ಗ್ರೀಕರನ್ನು ಆ ರೀತಿಯಾಗಿ ಶಿಷ್ಯರನ್ನಾಗಿ ಮಾಡಲಿಕ್ಕೆ ಯತ್ನಿಸ್ತಿದ್ದಂತೆ. ಅದು ಕೂಡ ಕಲಿಯತಕ್ಕಂಥ 3ನೇ ಆತ್ಮೀಕ ಪಾಠ. 15 ಆತ್ಮಿಕ ಪಾಠಗಳಿದೆ ಅಪೊಸ್ತಲಕೃತ್ಯ 18ರಲ್ಲಿ. ಅದರಲ್ಲಿ 3ನೇದು ನಾವು ನೋಡಿದ್ದೆ. ಈಗ 4ನೇದಾಗಿ ನೋಡುವಾಗ ಹಿ ಟೆಸ್ಟಿಫೈಡ್, ಸಾಕ್ಷೀಕರಿಸುತ್ತಿದ್ದನು. ಯೇಸುವೇ ಕ್ರಿಸ್ತನೆಂದು ಯಹೂದ್ಯರಿಗೆ ಖಚಿತವಾಗಿ ಸಾಕ್ಷಿ ಕೊಟ್ಟನು. ಮೊದಲು ಇದೇ ಪೌಲನು ಆ ಯೇಸುವಿಗೆ ವಿರುದ್ಧವಾಗಿದ್ದನಲ್ಲ, ಆದರೆ ಈಗ ಇಲ್ಲ, ಯೇಸುವೇ ಕ್ರಿಸ್ತ. ಯಾಕಂದರೆ ನಾನು ಆತನನ್ನು ಅನುಭವಿಸಿದ್ದೇನೆ, ಆತನ ಸ್ವರವನ್ನು ಕೇಳಿದ್ದೇನೆ, ಆತನನ್ನು ಎನ್ಕೌಂಟರ್ ಮಾಡಿದ್ದೇನೆ, ಸಂಧಿಸಿದ್ದೇನೆ, ಅನುಭವಿಸಿದ್ದೇನೆ, ನಂಬಿದ್ದೇನೆ ಅಂತ ಹೇಳ್ಬಿಟ್ಟು ಸಾಕ್ಷಿಯನ್ನು ಕೊಡುವಂಥದ್ದನ್ನು ನಾವು ನೋಡ್ತೇವೆ. ಮತ್ತು ಆ ರೀತಿಯಾಗಿದ್ದಾಗ ಪೌಲನಿಗೆ ವಿರುದ್ಧ ಹೌದು ಅಪೋಸಿಷನ್ ಬಂತು. ಯಾಕಂದರೆ ಕೆಲವು ಯಹೂದ್ಯರು ಪೌಲನನ್ನು ವಿರೋಧಿಸಿ ದೂಷಿಸ್ತಾ ಇದ್ದಾಗ ಕಡೆಗೆ ಪೌಲನು ಏನು ಮಾಡ್ತಾನೆ? ಒಂದು ಕಾರ್ಯ ಮಾಡ್ತಾನೆ ರೀ. 18ನೇ ಅಧ್ಯಾಯ ಅಪೊಸ್ತಲಕೃತ್ಯ 6ನೇ ವಚನದಲ್ಲಿ ಪೌಲನು ತನ್ನ ಬಟ್ಟೆಗಳನ್ನು ಝಾಡಿಸಿ, ನಿಮ್ಮ ರಕ್ತವು ನಿಮ್ಮ ತಲೆಯ ಮೇಲೆ ಇರಲಿ, ನಿಮ್ಮ ವಿನಾಶಕ್ಕೆ ನೀವೇ ಹೊಣೆ. ನಾನು ಸಹಾಯ ಮಾಡಲಿಕ್ಕೆ ಬಂದಿದ್ದೇನೆ, ಆದರೆ ನನ್ನ ಸಹಾಯ ನೀವು ತಗೊಳ್ಳಿಲ್ಲ ಅಂದರೆ ನಿಮಗೆ ಬಿಟ್ಟಿದ್ದು. ಆ ರೀತಿಯಾಗಿ ಒಂದು ವಾರ್ನಿಂಗ್, ಎಚ್ಚರಿಕೆಯನ್ನು ಕೊಡ್ತಾನೆ ರೀ. ಇದು ಕೂಡ ನಾವು ಕಲಿಯತಕ್ಕಂಥ 5ನೇ ಆತ್ಮಿಕ ಪಾಠವಾಗಿದೆ. 5th spiritual lesson that we sometimes need to pronounce judgment. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಅದೇ ರೀತಿಯಾಗಿ ಯಾರಾದರೂ ನಿಮ್ಮನ್ನು ಸ್ವೀಕಾರ ಮಾಡದಿದ್ದರೆ ಹಾಗಾದರೆ ನಿಮಗೆ ನೀವೇ ಹೊಣೆ ಅನ್ನುವಂಥ ಮಾತನ್ನು ಹೇಳಿಬಿಡ್ರಿ. ನಿಮ್ಮ ಕರ್ತವ್ಯ ನೀವು ಮಾಡಿದರೆ ಅವ್ರು ಸ್ವೀಕಾರ ಮಾಡಲಿಲ್ಲ ಅಂದರೆ ಆ ಒಂದು ಮಾತು ಹೇಳಿಬಿಡ್ರಿ ಅಂತ. ಆ ರೀತಿಯಾಗಿ ಪೌಲನು ಕೂಡ ಈ ಮಾತನ್ನು ಹೇಳ್ತಾನೆ. ಅದು ಎಚ್ಚರಿಕೆಯಾಗಿ ಕೊಡುವಂಥ ಒಂದು ಮಾತು, ಒಂದು ವಿಷಾದಕರ ಆ ಜನರಿಗೆ. ಯಾಕಂದರೆ ಒಬ್ಬ ಭಕ್ತನು, ಮಹಾಭಕ್ತನು ಆ ಊರಿಗೆ ಬಂದಾಗ ಆ ವ್ಯಕ್ತಿಯನ್ನು ಸ್ವೀಕಾರ ಮಾಡಲಿಲ್ಲ ಅವರು. ಆ ರೀತಿಯಾಗಿ ಆದಾಗ ಪೌಲನು ಒಂದು ತೀರ್ಮಾನ ಮಾಡ್ತಾನೆ. ಅದನ್ನು ಅಪೊಸ್ತಲಕೃತ್ಯ 18ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡ್ತೇವೆ. ಅದೇನೆಂದರೆ, ಇಂದಿನಿಂದ ನಾನು ಯಹೂದ್ಯರಲ್ಲದವರ ಬಳಿಗೆ ಹೋಗ್ತೇನೆ. ಯಹೂದ್ಯರ ಹತ್ರ ಫಸ್ಟ್ ಹೋದ, ಆದರೆ ಅವರು ಸ್ವೀಕಾರ ಮಾಡಲಿಲ್ಲ, ಅವರು ವಿರೋಧಿಸಿದರು. ಆದ ಕಾರಣ ಪೌಲನು ಆಯಿತು, ಇನ್ನು ಮುಂದೆ ನಾನು ಯಹೂದ್ಯರಲ್ಲದವ್ರ ಹತ್ರ ಹೋಗ್ತೀನಂತ ತೀರ್ಮಾನ ಮಾಡ್ತಾನೆ ರೀ. ಸರಿ, ಇದಾಗಲೇ 15 ಆತ್ಮಿಕ ಪಾಠಗಳು 18ನೇ ಅಧ್ಯಾಯ ಅಪೊಸ್ತಲಕೃತ್ಯದಲ್ಲಿದೆ. ಅದರಲ್ಲಿ ನಾವು 6 ನಾವು ನೋಡಿದ್ದೀವಿ, ಇನ್ನು 9 ನಾವು ನೋಡಬೇಕು. ಬನ್ನಿ ನಾವು ನೋಡೋಣ. 8ನೇ ವಚನ, ಅಪೊಸ್ತಲಕೃತ್ಯ 18ನೇ ಅಧ್ಯಾಯದ 8ನೇ ವಚನದಲ್ಲಿ ಒಂದು ಮಾತಿದೆ. ಅದೇನೆಂದರೆ, ಪೌಲನ ಬೋಧನೆ.
ಹೌದು, ದೇವರ ಬೋಧನೆ, ದೇವರ ವಾಕ್ಯ, ಆದರೂ ಕೂಡ ಅದು ಪೌಲನು ಮಾತನಾಡಿದ್ರಿಂದ ಅದು ಪೌಲನ ಬೋಧನೆ ಅಂತ ಹೇಳ್ಬಿಟ್ಟು ಒಂದು ಮಾತು ಹೇಳಿದೆ. ಆದ ಕಾರಣ ಕೊರಿಂಥದವರಲ್ಲಿ ಇನ್ನೂ ಅನೇಕ ಜನರು ಪೌಲನ ಬೋಧನೆಯನ್ನು ಕೇಳಿಬಿಟ್ಟು ವಿಶ್ವಾಸವನ್ನಿಟ್ಟು ದೀಕ್ಷಾಸ್ಥಾನವನ್ನು ಕೂಡ ತೆಗೆದುಕೊಂಡ್ರಂತೆ. ಇಂಥ ಸಂದರ್ಭದಲ್ಲಿ ಒಂದು ಕಡೆ ನೋಡುವಾಗ ಕೆಲಸ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾನೆ, ಸೇವೆ ಮಾಡ್ತಿದ್ದಾನೆ ಪೌಲನು. ಇನ್ನೊಂದು ಕಡೆಯಿಂದ ನೋಡುವಾಗ ಕೆಲವು ಜನರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಬೇಡ, ನಮಗೆ ನಿಮ್ಮ ಸುವಾರ್ತೆ, ನೀನು ಬೇಡ, ನಿನ್ನ ವಾಕ್ಯನೂ ಬೇಡ ಅಂತ. ಆ ರೀತಿಯಾಗಿದ್ದಂಥ ಸಂದರ್ಭದಲ್ಲಿ ಆಯಿತು, ಇನ್ನೊಂದು ಕಡೆ ಹೋಗೋಣ, ಇವ್ರು ಬೇಡ ಅಂದರೆ ಅಂಥ ಒಂದು ಪರಿಸ್ಥಿತಿಯಲ್ಲಿ ಅಥವಾ ಅಂಥ ಒಂದು ಹಿನ್ನೆಲೆಯಲ್ಲಿ ನಡೆದಂಥದ್ದು ಏನಂತ ಹೇಳಿದ್ರೆ, ಕರ್ತನಾದ ಯೇಸು ಕ್ರಿಸ್ತನು ಪೌಲನಿಗೆ ದರ್ಶನವಾಗಿ, ಒಂದು ರಾತ್ರಿ ಕರ್ತ ಯೇಸು ಅವನಿಗೆ ಕಾಣಿಸ್ಕೊಂಡು, ಭಯಪಡಬೇಡ, ಮಾತನಾಡ್ತಲೇ ಇರು, ಸುಮ್ಮನಿರಬೇಡ, ನಾನೇನಿನೊಂದಿಗಿದ್ದೇನೆ ಅಂತ ಹೇಳಿಬಿಟ್ಟು ದೇವರು ಅಥವಾ ಯೇಸು ಸ್ವಾಮಿ ಪೌಲನಿಗೆ, ಇನ್ನೂ ಭಾಳ ಜನರು ನನಗೆ ಈ ಸ್ಥಳದಲ್ಲಿ ಇದ್ದಾರೆ ಎಂಬುದಾಗಿ ಹೇಳಿದಾಗ ಎಷ್ಟು ಖುಷಿಯಾಗಿರಬೇಕಲ್ಲ. ಹೌದು, ಆದರೆ ಕ್ರಿಸ್ತನ ದರ್ಶನ ಅವನಿಗಾಯಿತು. ಈಗಾಗಲೇ ಒಂದು ಸರಿ ಆಗಿತ್ತು. ಅವನು ದಮಸ್ಕದ ಕಡೆಗೆ ಹೋಗ್ತಾ ಇದ್ದಾಗ, ಸೌಲನೇ ನನ್ನನ್ನು ಯಾಕೆ ಹಿಂಸೆ ಪಡಿಸ್ತೆ ಅಂತ ಹೇಳ್ಬಿಟ್ಟು. ಆದರೆ ಈಗ ಆತನು ದರ್ಶನ ಕೊಟ್ಟು ಅವನನ್ನು ಉತ್ತೇಜಿಸುವಂತೆ ಮಾಡಿದ್ದಾಗ ಏನಾಯಿತು ನೋಡೋಣ ಬನ್ನಿರಿ. ಅಪೊಸ್ತಲಕೃತ್ಯ 18ನೇ ಅಧ್ಯಾಯ 11ನೇ ವಚನ ನಾವು ನೋಡಿಕೊಳ್ಳುವಾಗ, ಆದ್ದರಿಂದ ಯಾವುದರಿಂದ? ಆ ದರ್ಶನ ಸಿಕ್ಕಿದ್ದರಿಂದ, ಯೇಸು ಸ್ವಾಮಿ ದರ್ಶನ ಆದ್ದರಿಂದ ಪೌಲನು ಅಲ್ಲಿ 1.5 ವರ್ಷವಿದ್ದು ಅವರಿಗೆ ದೇವರ ವಾಕ್ಯವನ್ನು ಬೋಧಿಸಿದನು. ಬಹುಶಃ ಅವನು ಬಿಟ್ಟು ನಾನು ಬೇರೆ ಕಡೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಒಂದು ತೀರ್ಮಾನ ಮಾಡ್ದ. ಆದರೆ ಯೇಸು ಸ್ವಾಮಿ ಅವತ್ತು ದರ್ಶನ ಕೊಟ್ಟು, ಭಾಳ ಜನ ಇದ್ದಾರೆ ಇಲ್ಲಿ ನನಗೆ ಅಂತ ಹೇಳಿದಾಗ ಆತ ಇನ್ನೂ 1.5 ವರ್ಷ ಅಲ್ಲೇ ಇರ್ತಾನೆ ರೀ. ನನಗಿಷ್ಟ ಅದು. ಯಾಕಂತ ಹೇಳಿದ್ರೆ ನೋಡ್ರಿ, ಭಾಳ ಟೈಮ್ ಇದ್ದುಕೊಂಡು ಒಂದು ಕಡೆ ದೇವ್ರ ಸೇವೆಯನ್ನು ಮಾಡ್ತಾ ಇರುವಂಥದ್ದು ಫಲ ಕೊಡ್ತದೆ. ಶಾರ್ಟಾಗಿ ಒಂದೇ ದಿನ ಕೂಟ, 2ನೇ ದಿನ ಕೂಟ, 3 ದಿನಗಳ ಕೂಟ, 5 ದಿನಗಳ ಕೂಟ, ಅದು ಒಳ್ಳೆಯದೇ. ಆದರೆ 1.5 ವರ್ಷ ಒಂದು ಸಾಲಿಡ್ ಆಗಿ, ಒಂದು ಬಲವಾಗಿ, ಒಂದು ದೃಢವಾಗಿ ನಿತ್ಯತ್ವಕ್ಕೆ ಉಳಿಯುವಂಥದ್ದಾಗಿರಬೇಕಾದ್ರೆ ಆ ರೀತಿಯಾಗಿ ಕೂಡ ಟೈಮ್ ನಾವು ಕೊಡುವ ಹಂಗಿನಲ್ಲಿ ಇದ್ದೇವೆ. ಸರಿ, ಆ ರೀತಿಯಾಗಿ 1.5 ವರ್ಷ ಇದ್ದಾಗ ಆ ಸಂದರ್ಭದಲ್ಲಿ ಏನಾಯಿತು, ಯಹೂದ್ಯರು ಕೆಲವರು ಮತ್ತೆ ಪೌಲನಿಗೆ ವಿರುದ್ಧವಾಗಿ ಹೇಳಿ ಕೆಲವು ದೂರನ್ನು ರಾಜ್ಯಪಾಲನಿಗೆ ಹೇಳ್ತಾರೆ. Some Jewish people complained against Paul to the governor. ಹೌದು, ಈ ದೂರು ಹೇಳುವಂಥ ಒಂದು ಅನುಭವ ಪೌಲನಿಗೆ ಹೊಸದೇನಿಲ್ಲ, ಅದು ಅವನಿಗೆ ಆಯಿತು. ಆದರೂ ಕೂಡ ಸೇವೆಯನ್ನು ನಿಲ್ಲಿಸಲಿಲ್ಲ, ಮುಂದುವರಿಸ್ತಾ ಇದ್ದನು. ಇದುವರೆಗೆ 10 ಆತ್ಮಿಕ ಪಾಠ, ಆತ್ಮಿಕ ಜೀವನ ಮತ್ತು ಆತ್ಮಿಕ ಸೇವೆಗೆ ಇರುವಂಥ 15 ಪಾಠಗಳಲ್ಲಿ ನಾವು 10 ನಾವು ನೋಡ್ಕೊಂಡ್ವಿ. ಇನ್ನು 5 ಕೂಡ ಇದೆ, ನಾವು ನೋಡ್ಕೊಳ್ಳೋಣ ಬನ್ನಿರಿ. 18ನೇ ಅಧ್ಯಾಯ 18ನೇ ವಚನದಲ್ಲಿ ಇನ್ನೂ ಕೆಲವು ದಿನ ಪೌಲನು ಅಲ್ಲಿಯೇ ಇದ್ದು ಆನಂತರ ಏನಾಗ್ತದೆ ಅಂತ ಹೇಳ್ಬಿಟ್ಟು ನೋಡುವಾಗ, ಕೆಂಕ್ರಿಯ ಎಂಬ ಸ್ಥಳದಲ್ಲಿ ಒಂದು ತಲೆ ಕೂದಲನ್ನು ಕ್ಷೌರ ಮಾಡಿಸ್ಕೊಳ್ತಾನೆ ಪೌಲನು. ಯಾಕೆ ಅಂತ ಹೇಳಿದ್ರೆ, ಒಂದು ಹರಕೆ ಹೊತ್ತಿರ್ತಾನೆ. ತಾನು ಹೊತ್ತ ಹರಕೆ ಪೂರೈಸಿದ ಮೇಲೆ ಸಿರಿಯಕ್ಕೆ ನೌಕೆ ಪ್ರಯಾಣ ಮಾಡಿದನು. ಹಾಗಾದರೆ ತನ್ನದೇ ಆದ ಯಹೂದಿ ರೀತಿಯಲ್ಲಿ ಅವನು ಆ ಹರಕೆ ಹೊತ್ತುಕೊಂಡಿದ್ದನ್ನು ನಾವು ನೋಡ್ತೇವೆ ರೀ. ಮತ್ತು ಅವನ ಜೊತೆಯಲ್ಲಿ ಯಾರು ಹೋದ್ರು ಅಂತ ಹೇಳ್ಬಿಟ್ಟು ನೋಡುವಾಗ 18ನೇ ಅಧ್ಯಾಯ 18ನೇ ವಚನದಲ್ಲಿ ಪ್ರಿಸ್ಕಿಲ್ಲ ಮತ್ತು ಅಕ್ವಿಲ ಅವರಿಬ್ಬರು ಹೊರಟ್ರಂತೆ.
ಮತ್ತು ಆ ರೀತಿಯಾಗಿ ಮುಂದೆ ಹೋಗ್ತಿದ್ದಾಗ ಎಫೆಸಕ್ಕೆ ಬಂದಾಗ ಪೌಲನು ಈ ಯಹೂದಿ ಮಂದಿರಕ್ಕೆ ಹೋಗಿ ಅಲ್ಲಿ ಯಹೂದ್ಯರೊಂದಿಗೆ ಚರ್ಚೆ ನಡೆಸ್ತಾ ಇದ್ದಾನೆ. ಯಥಾ ಪ್ರಕಾರದ್ದು ಕಾಮನ್ ಅದು. ಆವಾಗ ಅವರು ನಮ್ಮ ಹತ್ರ ಭಾಳ ಹೊತ್ತು ಇರಬೇಕು, ನೀವು ಭಾಳ ಕಾಲ ಅಂತ ಹೇಳಿದಾಗ ಪೌಲನು ಒಂದು ಮಾತು ಹೇಳ್ತಾನೆ, ಅದು ಭಾಳ ಚೆನ್ನಾಗಿದೆ. ಅಪೊಸ್ತಲಕೃತ್ಯ 18:21 ದೇವರ ಚಿತ್ತವಾದರೆ, ವಾವ್, ಗಾಡ್ ವಿಲ್ಲಿಂಗ್, ದೇವ್ರ ಚಿತ್ತವಾದರೆ ಹಿಂದಿರುಗಿ ಬರ್ತೀನಿ ಎಂಬಂಥ ಮಾತನ್ನು ಹೇಳಿಬಿಟ್ಟು ಹೋಗ್ತಾನೆ. ಹೋಗ್ಬಿಟ್ಟು ಪೌಲನ 23 ನೋಡುವಾಗ ಗಲಾತ್ಯ, ಫ್ರುಗ್ಯ ಈ ಪ್ರದೇಶವೆಲ್ಲ ಸಂಚರಿಸ್ತಾ ಶಿಷ್ಯರಲ್ಲಿ ವಿಶ್ವಾಸವನ್ನು ಬಲಪಡಿಸಿದನು. ವಾವ್, ವಿಶ್ವಾಸವನ್ನು ಒಬ್ಬ ವ್ಯಕ್ತಿಯಲ್ಲಿ ಬಲಪಡಿಸಬೇಕು. ವಾವ್, ನನ್ನ ಜೀವನದಲ್ಲಿ ಅದನ್ನು ನಾವು ನೋಡಬೇಕು, ಬೇರೆಯವ್ರ ಜೀವನದಲ್ಲಿ. ಈಗ ತಾನು ವಿಶ್ವಾಸದಲ್ಲಿ ಬರ್ತಾ ಇರುವಾಗ ವಿಶ್ವಾಸವನ್ನು ಬಲಪಡಿಸಬೇಕು. ಯೇಸು ಸ್ವಾಮಿ ಕೂಡ ಪೇತ್ರನ ಜೊತೆಯಲ್ಲಿ ಮಾತನಾಡುವಾಗ, ಪೇತ್ರನೇ ಸೈತಾನು ಗೋಧಿಯಂತೆ ಒಣೆಯಬೇಕಂತಿದ್ದಾನೆ, ಆದರೆ ನೀನೇನು ಮಾಡು, ನೀನು ಬಲವನ್ನು ಹೊಂದಿದ ಮೇಲೆ ಅಥವಾ ತಿರುಗಿಕೊಂಡ ಮೇಲೆ ನಿನ್ನ ಸಹೋದರರನ್ನು ಬಲಪಡಿಸು ಎಂಬಂಥ ಒಂದು ಮಾತು ಲೂಕನ ಬರೆದ ಸುವಾರ್ತೆ 22:31 ಇರುವಂಥ ವಾಕ್ಯ ಭಾಗದಲ್ಲಿ ನೋಡ್ತೇವೆ. ಸರಿ, ಅದಾದ ನಂತರ ಅಪೊಲ್ಲೋನ ಬಗ್ಗೆ ನಾವು ನೋಡ್ತೀವಿ. ಅಲೆಕ್ಸಾಂದ್ರಿಯಾದ ಅಪೊಲೋಸ್ ಎಂಬಂಥ ವ್ಯಕ್ತಿ, ಅವನು ಭಾಳ ಸ್ಟ್ರಾಂಗ್ ವ್ಯಕ್ತಿ. ಯಾಕಂದರೆ ವಾಕ್ಚಾತುರ್ಯ ಇದೆ, ಅವನು ಪ್ರವೀಣನಾಗಿದ್ದ ಗ್ರಂಥದಲ್ಲಿ, ಆಮೇಲೆ ಕರ್ತನ ಮಾರ್ಗದ ಉಪದೇಶ ಹೊಂದಿದ್ದ, ದೀಕ್ಷಾಸ್ನಾನ ಕೂಡ ಮಾಡಿಕೊಂಡಿದ್ದ. ಆದರೆ ಅಂಥ ವ್ಯಕ್ತಿಯನ್ನು ಅಕ್ವಿಲ ಅಥವಾ ಪ್ರಿಸ್ಸಿಲ್ಲ ಮತ್ತು ಅಕ್ವಿಲ ಅವ್ರನ್ನ ಮನೆಗೆ ಆಹ್ವಾನಿಸಿ ಏನು ಮಾಡ್ತಾರೆ, ಇನ್ನೂ ಹೆಚ್ಚಾದ ರೀತಿಯಲ್ಲಿ ಅವನಿಗೆ ವಾಕ್ಯ ಹೇಳಿದ್ರಂತೆ. 26ನೇ ವಚನ, 9ನೇ ಅಧ್ಯಾಯ ಅಪೊಸ್ತಲಕೃತ್ಯ 26ನೇ ವಚನದಲ್ಲಿ ಇನ್ನೂ ಹೆಚ್ಚಾದ ರೀತಿಯಲ್ಲಿ ದೇವ್ರ ವಾಕ್ಯ ಇನ್ನು ಏನಲ್ಲಿ ಅವನಿಗೆ ಕಡಿಮೆ ಇದೆ ಅಂತ ನೋಡುವಾಗ ನನಗನ್ನಿಸಿದ ಮಟ್ಟಿಗೆ ಪವಿತ್ರಾತ್ಮನ ವಿಷಯವಾಗಿ ಅವರು ಹೇಳಿರಬೇಕು. ಅಲ್ಲಿ ಬರೆದಿಲ್ಲ, ಯಾಕಂದರೆ ಅವನಿಗೆ ಕೇವಲ ನೀರಿನ ದೀಕ್ಷಾ ಸ್ನಾನ ಮಾತ್ರ ಇತ್ತು, ಪವಿತ್ರಾತ್ಮ ಸ್ನಾನ ಇರಲಿಲ್ಲ. ಸರಿ, ಇನ್ನೂ ಹೆಚ್ಚಾದ ರೀತಿಯಲ್ಲಿ ವಿವರಿಸಿ ಹೇಳುವಂಥ ದಂಪತಿಗಳು ಸಭೆಗಳಿಗೆ ಬೇಕು. ವಿ ನೀಡ್ ಕಪಲ್ಸ್ ಹೂ ಕ್ಯಾನ್ ಎನ್ಕರೇಜ್ ಮೋರ್ ಎಕ್ಸಲೆಂಟ್ ವೇಸ್. ಕೊನೆಯದಾಗಿ, ದೇವರ ಕೃಪೆಯಿಂದ ವಿಶ್ವಾಸವಿಟ್ಟವರಿಗೆ ಅಪೊಲೋಸನ್ನು ಬಹಳ ಸಹಾಯ ಮಾಡಿದನಂತ ಹೇಳ್ಬಿಟ್ಟು ಅಪೊಸ್ತಲಕೃತ್ಯ 18:27ನೇ ವಚನದಲ್ಲಿ ನಾವು ನೋಡ್ತೇವೆ ರೀ. ಹೌದು, ಬಹಳ ಸಹಾಯ ಅಂದರೆ ಆತ್ಮೀಕ ಸಹಾಯವನ್ನು ನೀಡಿತು. ಇದು ಆತ್ಮೀಕ 15ನೇ ಆತ್ಮೀಕ ಪಾಠ, ಆತ್ಮೀಕ ಜೀವನ, ಆತ್ಮೀಕ ಸೇವೆಗೆ ಇರುವಂಥದ್ದು. ಅಪೊಸ್ತಲಕೃತ್ಯ 18ನೇ ಅಧ್ಯಾಯದಿಂದ 15 ಆತ್ಮೀಕ ಪಾಠಗಳನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತ್ಮ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.